ಮಾಜಿ ಸಂಸದ ಮುನಿಸ್ವಾಮಿ ಜೊತೆಗೆ ಬರಲಿ, ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೇನೆ ಎಂದು ತೋರಿಸುತ್ತೇನೆ. ನಗರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್. ಮಾಜಿ ಸಂಸದ ಮುನಿಸ್ವಾಮಿರವರು ಪದೇ ಪದೇ ಕಾಂಗ್ರೆಸ್ನವರು ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಅವರು ನೇರವಾಗಿ ಬಂದರೆ ನಮ್ಮ ಅಭಿವೃದ್ಧಿ ಏನೆಂದು ತೋರಿಸುತ್ತೇವೆಂದು ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಶಾಸಕ ಕೊತ್ತೂರು ಜಿ ಮಂಜುನಾಥ್, ಮಾಜಿ ಸಂಸದ ಮುನಿಸ್ವಾಮಿರವರು ವಿನಾಕಾರಣ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಹೇಳುವುದು ಸರಿಯಲ್ಲ. ನಿಮಗೆ ಅಭಿವೃದ್ಧಿಯ ಮಾಹಿತಿ ಬೇಕಾದರೆ ನಮ್ಮ ಜೊತೆಗೆ ಬಂದರೆ ಊಟ ಕೊಡಿಸಿ, ದಾಖಲೆ ನೀಡಿ ಕಾಮಗಾರಿಗಳನ್ನು ತೋರಿಸುತ್ತೇವೆ ಎಂದು ಗುಡುಗಿದ್ದಾರೆ. ಈಗಾಗಲೇ ಮಂಜೂರು ಆಗಿರುವ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಲು ಸಹ ಸಮಯ ಸಿಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಮ್ಮ ಅವಧಿಯಲ್ಲೇ ಎಲ್ಲ ಆಗಿರೋದು ಅಂತ ನೋಡಿ, ಅವರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ ಪತ್ರಕರ್ತರ ಮಾಧ್ಯಮರಿಗೂ ಎಲ್ಲ ಗೊತ್ತಿದೆ. ಇವಾಗ ನೋಡಬೇಕು ಅಂತ ಹೇಳಿದಾರಲ್ಲ ಅವರೇ ಬನ್ನಿ, ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ, ಅವ್ರಿಗೆ ಊಟವನ್ನು ಕೊಡಿಸಿ. ಹೆಂಗೋ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ, ಯಾರು ಮುನಿಸಮ್ಮಣ್ಣ ಅವರನ್ನ ಗೆಲ್ಸಿದ್ವಿ ನಾವೆಲ್ಲ. ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ರೋಡ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ದಾಖಲೆಗಳು ಬೇಕಂದ್ರೆ ಅವ್ರಿಗೆ ದಾಖಲೆಗಳು ಕೊಡೋದಕ್ಕೆ ಸಿದ್ಧವಾಗಿ ಎಷ್ಟು ಟೆಂಡರ್. ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ, ಹೈಯೆಸ್ಟ್ ಬಂದಿದೆ ಪ್ರಗತಿ ಪಥ. ಅದರಲ್ಲಿ ಎಷ್ಟು ಕಿಲೋಮೀಟ್ರ್? 30 ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ. ಆ 30 ಕಿಲೋಮೀಟ್ರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ 25 ಜಡ್ಪಿ ರೋಡ್ಸ್ 25 ಕೋಟಿ, PWD ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ 80ರಿಂದ 90% ರೋಡ್ಗಳು ಮುಗಿದೋಗ್ತವೆ ನಮ್ಮದು. ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗಳೆಲ್ಲ ಮುಗ್ತಾಗ್ತವೆ. ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ, ಅಷ್ಟೇ ಆಗುತ್ತೆ. ಮುನ್ಸಮ್ಮಣ್ಣ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ, ನಾವಿಬ್ಬರು ಜೊತೆಯಲ್ಲಿ ಹೋಗೋಣ. ರೋಡ್ಗಳು ಎಲ್ಲಿ ಕೆಲಸ ಆಗ್ತಾ ಇದೆ ಅಂತ, ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳು ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ. ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ, ನಾನೇನು ಕೋಲಾರ ಇರ್ತೀನಿ. ಅವ್ರು ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು, ಕೇಳದೇ ಇರೋರು ಇರಬಾರ್ದು. ಇವಾಗ ಮುನ್ಸಮ್ಮಣ್ಣ ಕೇಳಿರೋದೇನು, ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ, ಸ್ವಾಗತ ಮಾಡ್ತೀವಿ. ಅವ್ರು ಬರಲಿ, ನಾನು ಕರ್ಕೊಂಡು ತೋರಿಸ್ತೀನಿ.